ನಮಸ್ಕಾರ ಸ್ನೇಹಿತರೆ. ಡಿವೋರ್ಸ್ ಕೋರಿ ಯುವರಾಜ್ ಕುಮಾರ್ ಕೋರ್ಟ್ ಮೊರೆ ಹೋಗಿದ್ದಾರೆ. ವಿಚ್ಛೇದನ ಕೇಸ್ಗೆ ಸಂಬಂಧಿಸಿದಂತೆ ಬಂದಿರುವ ಲೀಗಲ್ ನೋಟಿಸ್ಗೆ ಶ್ರೀದೇವಿ ವಕೀಲರ ಮೂಲಕ ಉತ್ತರಿಸಿದ್ದಾರೆ. ತಮ್ಮ ರಿಪ್ಲೈನಲ್ಲಿ ಯುವರಾಜ್ ಕುಮಾರ್ ವಿರುದ್ಧ ಶ್ರೀದೇವಿ ಆರೋಪಗಳನ್ನ ಮಾಡಿದ್ದಾರೆ. ಈ ಕುರಿತಾದ ವಿವರ ಇಲ್ಲಿದೆ ನೋಡಿ. ಯುವ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ನಾಯಕನಾಗಿ ಕಾಲಿಟ್ಟ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಕುಡಿ ಯುವರಾಜ್ ಕುಮಾರ್. ಯುವ ರಿಲೀಸ್ ಆಗಿ ಕೆಲವೇ ತಿಂಗಳುಗಳು ಕಳೆದಿವೆ. ಈಗಿರುವಾಗಲೇ ಯುವರಾಜ್ ಕುಮಾರ್ ಸಂಸಾರದಲ್ಲಿ ಬಿರುಕು ಮೂಡಿದೆ. ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಇದೇ ಮೊದಲ ಬಾರಿಗೆ ವಿಚ್ಛೇದನದ ಸದ್ದು ಕೇಳಿ ಬಂದಿದೆ. ವಿಚ್ಛೇದನ ಕೋರಿ ಯುವರಾಜ್ ಕುಮಾರ್ ಫ್ಯಾಮಿಲಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಸಲಿಗೆ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಭೈರಪ್ಪ ಪ್ರೀತಿಸಿ ಮದುವೆಯಾದವರು. 5 ವರ್ಷಗಳ ಕಾಲ ಪರಸ್ಪರ ಪ್ರೀತಿಸಿದ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ 2019ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು. ಕಳೆದ ಜೂನ್ 6ರಂದು ಯುವರಾಜ್ ಕುಮಾರ್ ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಡಿವೋರ್ಸ್ ಕೇಸ್ಗೆ ಸಂಬಂಧಿಸಿದಂತೆ ಶ್ರೀದೇವಿಗೆ ಲೀಗಲ್ ನೋಟಿಸ್ ತಲುಪಿತ್ತು. ಲೀಗಲ್ ನೋಟಿಸ್ಗೆ ಶ್ರೀದೇವಿ ವಕೀಲರ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಯುವರಾಜ್ ಕುಮಾರ್ ಮಾಡಿರುವ ಆರೋಪಗಳಿಗೆ ಶ್ರೀದೇವಿ ತಿರುಗೇಟು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಯುವರಾಜ್ ಕುಮಾರ್ ಮೇಲೂ ಶ್ರೀದೇವಿ ಭೈರಪ್ಪ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಹಾಗಾದ್ರೆ ಲೀಗಲ್ ನೋಟಿಸ್ಗೆ ನೀಡಿರುವ ಉತ್ತರದಲ್ಲಿ ಶ್ರೀದೇವಿ ಭೈರಪ್ಪ ಮಾಡಿರುವ ಗಂಭೀರ ಆರೋಪಗಳೇನು? ಇಲ್ಲಿದೆ ನೋಡಿ ವಿವರ. ನಿಮ್ಮ ಕಕ್ಷಿದಾರರ ನಡವಳಿಕೆಯಿಂದ ನನ್ನ ಕಕ್ಷಿದಾರರಿಗೆ ಆಳವಾದ ಆಘಾತವಾಗಿದೆ. ತೀವ್ರ ಸಂಕಟದಲ್ಲಿದ್ದಾರೆ. ಯುವರಾಜ್ ಕುಮಾರ್ಗೆ ಶ್ರೀದೇವಿ ಭೈರಪ್ಪ ಲೀಗಲಿ ವೆಡ್ಡೆಡ್ ವೈಫ್. ಕಳೆದ 9 ವರ್ಷಗಳಿಂದ ಯುವರಾಜ್ ಕುಮಾರ್ ಮತ್ತು ಕುಟುಂಬದ ಒಳಿತಿಗಾಗಿ ಶ್ರೀದೇವಿ ಸಕಲವನ್ನು ಮಾಡಿದ್ದಾರೆ. ವೈವಾಹಿಕ ಬದುಕಿನಲ್ಲಿ ಮಾನಸಿಕವಾಗಿ, ಆರ್ಥಿಕವಾಗಿ, ದೈಹಿಕವಾಗಿ ಕಿರುಕುಳ ಅನುಭವಿಸಿದರೂ ಕುಟುಂಬದ ಒಳಿತಿನ ಬಗ್ಗೆ ಶ್ರೀದೇವಿ ಯೋಚಿಸಿದ್ದಾರೆ. ಡಿಸೆಂಬರ್ 2023ರ ವೇಳೆಯಲ್ಲಿ ಯುಎಸ್ನಿಂದ ಶ್ರೀದೇವಿ ಭೈರಪ್ಪ ಬೆಂಗಳೂರಿಗೆ ಬಂದಾಗ ಯುವರಾಜ್ ಕುಮಾರ್ಗೆ ನಟಿಯೊಬ್ಬರ ಜೊತೆ ಅಫೇರ್ ಇರುವುದು ಗೊತ್ತಾಗಿದೆ. ಹೋಟೆಲ್ ರೂಮ್ ನಲ್ಲಿ ಇಬ್ಬರೂ ಸಿಕ್ಕಿಬಿದ್ದಿದ್ದರು. ಕಳೆದ 1 ವರ್ಷದಿಂದಲೂ ಯುವರಾಜ್ ಕುಮಾರ್ಗೆ ಆ ನಟಿಯ ಜೊತೆ ಅಫೇರ್ ನಡೆಯುತ್ತಿರುವುದು ಶ್ರೀದೇವಿ ಭೈರಪ್ಪ ಅರಿವಿಗೆ ಬಂದಿದೆ. ಅಫೇರ್ ವಿಚಾರ ಗೊತ್ತಾಗಿ ಶ್ರೀದೇವಿ ಭೈರಪ್ಪಗೆ ದೊಡ್ಡ ಶಾಕ್ ಆಗಿದೆ. ಅವಾರ್ಡ್ ವಿಶ್ವವಿದ್ಯಾಲಯದಲ್ಲಿ ಮಾಸ್ಟರ್ ಡಿಗ್ರಿ ಓದುವ ಸಮಯದಲ್ಲಿ ಪತಿಯ ಅಫೇರ್ ವಿಷಯದಿಂದ ಶ್ರೀದೇವಿ ತೀವ್ರ ನೊಂದಿದ್ದಾರೆ. ಯುವರಾಜ್ ಕುಮಾರ್ ಮನೆಗೆ ಆ ನಟಿ ಬರಲು ಆರಂಭಿಸಿದ ಮೇಲೆ ಶ್ರೀದೇವಿ ಭೈರಪ್ಪ ಅವರನ್ನ ಮನೆಯಿಂದ ಹೊರಹಾಕಲಾಯಿತು. ಹಲವು ಸಂದರ್ಭಗಳಲ್ಲಿ ಯುವರಾಜ್ ಕುಮಾರ್ ಹಾಗೂ ಫ್ಯಾಮಿಲಿ ಕಡೆಯಿಂದ ಶ್ರೀದೇವಿ ಹಿಂಸೆ ಅನುಭವಿಸಿದ್ದಾರೆ. ಮೇ 26, 2019ರಂದು ಹಿಂದೂ ಸಂಪ್ರದಾಯದಂತೆ ಯುವರಾಜ್ ಕುಮಾರ್ ಜೊತೆ ಶ್ರೀದೇವಿ ಮದುವೆ ನಡೆಯಿತು. ಇದು ಲವ್ ಹಾಗೂ ಅರೇಂಜ್ಡ್ ಮ್ಯಾರೇಜ್. ಶ್ರೀದೇವಿ ಮೇಲೆ ಮೊದಲು ಆಸಕ್ತಿ ತೋರಿಸಿದ್ದು ಯುವರಾಜ್ ಕುಮಾರ್. ಮದುವೆಗೂ ಮುನ್ನ 5 ವರ್ಷ ಪ್ರೀತಿ ಮಾಡಿದ್ದರು. ಮದುವೆಯ ಬಗ್ಗೆ ಎರಡೂ ಕುಟುಂಬಗಳು ಕೂತು ಚರ್ಚಿಸಿ ನಿರ್ಧರಿಸಿದ್ರು. ಮದುವೆಯ ಸಮಯದಲ್ಲಿ ಯುವರಾಜ್ ಕುಮಾರ್ ನಿರುದ್ಯೋಗಿ, ಆರ್ಥಿಕವಾಗಿ ನಷ್ಟ ಅನುಭವಿಸುತ್ತಿದ್ದರು. ಭವಿಷ್ಯದ ಬಗ್ಗೆ ಫೋಕಸ್ ಇರಲಿಲ್ಲ. ಶ್ರೀದೇವಿಯಿಂದ ಸ್ಫೂರ್ತಿಗೊಂಡು ವೃತ್ತಿ ಬದುಕಿನ ಕಡೆಗೆ ಯುವರಾಜ್ ಕುಮಾರ್ ಗಮನ ಹರಿಸಿದರು. ಮದುವೆ ಅದ್ದೂರಿಯಾಗಿಯೇ ನಡೆಯಬೇಕು, ನಿರ್ದಿಷ್ಟ ಜಾಗದಲ್ಲೇ ಜರುಗಬೇಕು ಅಂತ ಶ್ರೀದೇವಿ ಕುಟುಂಬದ ಮೇಲೆ ಒತ್ತಡ ಹೇರಲಾಗಿತ್ತು. ಯುವರಾಜ್ ಕುಮಾರ್ ಖುಷಿಗಾಗಿ ಎಲ್ಲವನ್ನೂ ಮಾಡಲಾಯಿತು. ಮದುವೆಗೆ ಯುವರಾಜ್ ಕುಮಾರ್ ಕಡೆಯಿಂದ 10,000ಕ್ಕೂ ಅಧಿಕ ಮಂದಿ ಆಗಮಿಸಿದ್ದರು. ದಂಪತಿಗೆ ಇನ್ನೂ ಮಕ್ಕಳಾಗಿಲ್ಲ ಎಂಬುದು ಸತ್ಯ. ಕುಟುಂಬವನ್ನ ಒಡೆಯುವ ಯಾವುದೇ ಉದ್ದೇಶ ಶ್ರೀದೇವಿಗಿಲ್ಲ. ಹಾಗಿದ್ದರೆ ಯುಎಸ್ಗೆ ಹೋಗುವ ಮುನ್ನ ಯುವರಾಜ್ ಕುಮಾರ್ ಫ್ಯಾಮಿಲಿ ಜೊತೆ ಶ್ರೀದೇವಿ ಇರ್ತಿರ್ಲಿಲ್ಲ. ಶ್ರೀದೇವಿಗೆ ದುರುದ್ದೇಶ ಇದ್ದಿದ್ರೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಒಡವೆಗಳನ್ನ ಯುವರಾಜ್ ಕುಮಾರ್ ಮನೆಯಲ್ಲೇ ಬಿಟ್ಟು ಹೋಗ್ತಿರ್ಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಲರ್ನಿಂಗ್ ಆಫ್ ಶುರುವಾಗಿದ್ದು ಶ್ರೀದೇವಿಯಿಂದ. 2 ಸಂಸ್ಥೆ ಪಾರ್ಟ್ನರ್ಶಿಪ್ ನಲ್ಲಿ ನಡೆಯುತ್ತಿದೆ. ಯುವರಾಜ್ ಕುಮಾರ್ ಫ್ಯಾಮಿಲಿ ಆರ್ಥಿಕ ಸಂಕಷ್ಟದಲ್ಲಿದ್ದರು. ಹೀಗಿದ್ದರೂ ಮದುವೆಗೂ ಮುನ್ನವೇ ಸಂಸ್ಥೆಗಳನ್ನ ಆರಂಭಿಸಿ ಕುಟುಂಬಕ್ಕೆ ಆದಾಯ ಬರುವಂತೆ ಮಾಡಿದ್ದು ಶ್ರೀದೇವಿ. ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯುವಂತೆ ಒತ್ತಾಯ ಮಾಡಿದ್ದು ಯುವರಾಜ್ ಕುಮಾರ್. ಶ್ರೀದೇವಿ ವಿದೇಶಕ್ಕೆ ಹಾರಿದರೆ ನಟಿಯೊಂದಿಗೆ ಅಫೇರ್ ಮುಂದುವರೆಸಬಹುದು ಎಂಬುದು ಅವರ ಉದ್ದೇಶ ಎಂದು ಶ್ರೀದೇವಿ ಪರ ವಕೀಲರು ನೋಟಿಸ್ ನಲ್ಲಿ ಉಲ್ಲೇಖಿಸಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.